ಅಲ್ಲಿರೋನು ಯಾರು? ಮಂಜುನಾಥ್. ಈ ಏನು ಈ ಸಮಸ್ಯೆ ಇದೆಯಲ್ಲ ಇವತ್ತಿಂದಲ್ಲ, ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಮನೆಯಲ್ಲಿ ಮಂಜುನಾಥ ಇರಬೇಕಾಗಿದ್ದರೆ ಧರ್ಮ ಎಷ್ಟಿರಬೇಕು? ವ್ಯಭಿಚಾರವನ್ನು ಮಾಡುವ, ಯಾವುದೋ ಆಭಿಚಾರವನ್ನು ಮಾಡುವ ಸಂಗತಿಗಳು ಅಲ್ಲಿದ್ದಿದ್ರೆ ನಮ್ಮ ಹಿಂದಿನವರೆಲ್ಲ ಕಣ್ಣು ಕಟ್ಕೊಂಡು ಕೂತಿದ್ರೆ, ಈ ಗೊಬ್ಬುನಾಥಗಳು ಮಂಜುನಾಥನಿಗೆ ಮಂಜು ಮುಸ್ಕೋಸ್ಕೋದು ಹೇಗೆ? ಸ್ವಧರ್ಮೀಯರಲ್ಲಿ ದಾರ್ಢ್ಯತೆ ಬರಬೇಕು. ಕಾರಣ ಏನಂತಂದರೆ, ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ಒಂದು ದೊಡ್ಡ ಸ್ಲೋಗನ್ ಇದೆ. ಅದಿವತ್ತು ಗನ್ನಲ್ಲಿ ಸ್ಲೋ ಆಗಿದೆ. ಹೇಗೆ ಅಂದರೆ, ಯಾವ ಧರ್ಮಸ್ಥಳವು, ಯಾವ ಕುಟುಂಬಕ್ಷೇತ್ರವು ಇಲ್ಲಿಯ ತನಕ ವಿದ್ಯಾದಾನ, ಅನ್ನದಾನ, ಅದೆಷ್ಟೋ ಗಂಡನನ್ನು ಕಳೆದುಕೊಂಡಂಥ ವಿಧವೆಯರಿಗೆ ವಸ್ತ್ರ, ಮನೆ ಇತ್ಯಾದಿಗಳನ್ನು ಕೊಟ್ಟುಕೊಂಡು ಪೋಷಿಸಿಕೊಂಡು ಬಂದಂತಹ ಧರ್ಮಸ್ಥಳದ ಅಧಿಪತಿ ಮಂಜುನಾಥೇಶ್ವರ. ನೀನು ನೋಡು, ಇವಾಗ ಗೊತ್ತಿಲ್ಲ ನನಗೆ, ತುಂಬ ಹಿಂದೆ ಮನೆಗೊಬ್ಬ ಮಂಜುನಾಥ ಇರ್ತಾಯಿದ್ದ. ಹೆಣ್ಣು ಹುಟ್ಟಿದರೆ ಮಂಜಮ್ಮ, ಗಂಡು ಹುಟ್ಟಿದರೆ ಮಂಜಣ್ಣ. ಎಲ್ಲಿಯ ತನಕ ಈ ಮಂಜಣ್ಣ ಮಂಜುನಾಥದ್ದು ಸಮಸ್ಯೆ ಆಗಿತ್ತು ಅಂದರೆ, ಈ ಸೆನ್ಸಸ್ ಅಂತ ಟೀಚರ್ಗಳು ಹೋಗ್ತಾರೆ, ಅವ್ರಿಗೆ ಯಾವ ಮಂಜಣ್ಣ ಅನ್ನೋದೊಂದು, ಕೆಲವು ಸಲ ಉದ್ದ ಮಂಜಣ್ಣ, ಗಿಡ್ಡ ಮಂಜಣ್ಣ, ಕಪ್ಪು ಮಂಜಣ್ಣ, ಮಚ್ಚೆ ಮಂಜಣ್ಣ ಅಂತ ಬರ್ಕೋಬೇಕಾಗ್ತಿತ್ತು. ನೀನು ನೋಡಿದಾಗೆ ಗಮನಿಸ್ನೋಡು ಎಷ್ಟು ಜನ ಮಂಜಣ್ಣಗಳು ಅಲ್ವಾ? ಇಂಥ ಮನೆಯಲ್ಲಿ ಮಂಜುನಾಥ ಇರಬೇಕಾಗಿದ್ದರೆ ಧರ್ಮ ಎಷ್ಟಿರಬೇಕು ಅಲ್ವಾ? ಯಾವುದೋ ವ್ಯಭಿಚಾರವನ್ನು ಮಾಡುವ, ಯಾವುದೋ ಆಭಿಚಾರವನ್ನು ಮಾಡುವ ಸಂಗತಿಗಳು ಅಲ್ಲಿದ್ದಿದ್ರೆ ನಮ್ಮ ಹಿಂದಿನವರೆಲ್ಲ ಕಣ್ಣು ಕಟ್ಕೊಂಡು ಕೂತಿದ್ರೇನು? ಇವತ್ತು ಕಣ್ಣು ತುಂಬ ನಡೀತಾ ಇದೆ. ಕಣ್ಣು ಕಟ್ಟುವುದು ಬೇರೆ, ಕಣ್ಣು ಕಟ್ಟು ಬೇರೆ. ಕಾಲೇಯರು ಅಂತಿದ್ದರು. ಈ ಕಾಲೇಯರು ಎನ್ನುವ ಅಸುರರು, ಅವರ ಧರ್ಮ ಏನು ಅಂದರೆ, ಅವರ ಅರಸ ಹೇಳ್ತಾ ಇದ್ದ, ಎಲ್ಲಿ ಎಲ್ಲಿ ಯಾಗ ನಡೆಯುತ್ತೋ ಅವರ ಬಾಯಿಗೆ ಕಲ್ಲು ಜಡಿದು ಬರ್ರಿ ಅಂತಿದ್ದ. ಅಮ್ಮ, ಈ ಏನು ಈ ಸಮಸ್ಯೆ ಇದೆಯಲ್ಲ ಇವತ್ತಿಂದಲ್ಲ, ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಯಾರ ಬಾಯಲ್ಲಿ ವೇದ ಪಾರಾಯಣ ಬರುತ್ತೋ ಅವರ ಬಾಯಿಗೆ ಕಲ್ಲು ಜಡಿದು ಬರ್ರಿ ಅಂತಿದ್ದ. ಎಲ್ಲಿ ಗೋಪೂಜೆ ನಡೀತದೋ ಎಲ್ಲ ಗೋವುಗಳನ್ನು ಕೈ ಕಾಲು ಕತ್ತರಿಸಿ ರಕ್ತಸಿಕ್ತ ಮಾಡಿ ಬರ್ರಿ ಅಂತ ಹೇಳ್ತಾ ಇದ್ದ. ಯಾರ ಮನೆಯ ಮುಂದೆ ತುಳಸಿ ವೃಂದಾವನವಿದೆಯೋ ಅದನ್ನು ಕಿತ್ತು ಎಸೆದು ಕೊಚ್ಚೆ ಗಿಡ ನೆಟ್ಟು ಬರ್ರಿ ಅಂತ ಹೇಳ್ತಾ ಇದ್ದ. ವೇದ ಪಾರಾಯಣ ಮಾಡುವರ ನಾಲ್ಗೆ ಕತ್ತರಿಸಾಕಿದ್ರು, ಗುರುಕುಗಳನ್ನು ಧ್ವಂಸ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಧರ್ಮ, ಹಿಂದೂ ಧರ್ಮ ಹಾಳು ಮಾಡ್ತಾ ಇರೋದು ಅನ್ಯ ಧರ್ಮೀಯರು ಅಲ್ಲ, ಹಿಂದೂಗಳಂತೆ ವೇಷ ತೊಟ್ಟವರು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ರಾಮಾಯಣ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮೇಲೆ ಆಗಿನ ಕಾಲದಲ್ಲಿ ಅಪಪ್ರಚಾರವನ್ನು ಮಾಡಿದವರು ಯಾರು ಅನ್ಯ ಧರ್ಮೀಯರಲ್ಲ. ಯಾಕೆ ಅಂದರೆ, ಕುಡುಮಕ್ಷೇತ್ರಕ್ಕೆ ಶ್ರೀಮದ್ ವಾದಿರಾಜ ತೀರ್ಥರು ಭಾವಿ ಸಮೀರರು ಅಂತ ಹೇಳಲ್ಪಟ್ಟವರು. ಸಮೀರ ಅಂದರೆ ವಾಯುದೇವರು. ಕುಡುಮಕ್ಷೇತ್ರಕ್ಕೆ ಬಂದಾಗ ಜೈನ ದಂಪತಿಗಳು ಅವರನ್ನು ಸ್ವಾಗತ ಮಾಡ್ತಾರೆ. ಇವತ್ತಿನ ಹೆಗ್ಗಡೆ ದಂಪತಿಗಳು ಅಂತ ಹೇಳ್ತಾ ಇದ್ದೀರಲ್ವಾ, ಅವರುಗಳು. ಆ ಕುಡುಮಕ್ಷೇತ್ರದಲ್ಲಿ ದೇವತೆಗಳ ದೇವಸ್ಥಾನವಿರಲಿಲ್ಲ, ಅಲ್ಲಿ ದೈವಗಳ ದೇವಸ್ಥಾನವಿತ್ತು. ದೇವತೆ ಅಂದ್ರೇನು, ದೈವಗಳು ಅಂದ್ರೇನು ಅಂತ ಪ್ರಶ್ನೆ ಮಾಡಿದಾಗ, ದೇವತೆಗಳನ್ನು ಅನುಸರಿಸುವವರು, ದೇವತೆಗಳ ವಿಗ್ರಹಗಳಿಗಾಗಲಿ ಧರ್ಮಕ್ಕಾಗಲಿ ಗ್ಲಾನಿಯನ್ನು ಉಂಟು ಮಾಡ್ತಕ್ಕಂಥವ್ರನ್ನ, ಧಕ್ಕೆ ಮಾಡುವಂಥವ್ರನ್ನ, ಸದೆ ಬಡಿಯೋರನ್ನ ದೈವಗಳು ಅಂತ ಹೇಳ್ತಾರೆ. ಅದು ಪಂಜುರ್ಲಿ ಇರಬಹುದು, ಅಣ್ಣಪ್ಪ ಇರಬಹುದು, ಹುಲಿ ಚಾಮುಂಡಿ ಇರಬಹುದು, ಬಬ್ಬರಿಯೇ ಇರಬಹುದು, 7 ಮಕ್ಕಳ ತಾಯಿ ಅಮೃತೇಶ್ವರಿ ಇರಬಹುದು, ಮೈಸಂದಾಯ, ನಂದಿಕೋಣ, ರಕ್ತೇಶ್ವರಿ ಮತ್ತು ಹೀಗೆ ಹಲವಾರು ದೇವತೆಗಳು. ಇಂಥ ದೈವಗಳನ್ನು ಒಳಗೊಂಡಂಥ ನಾಡದು. ಭಾವಿ ಸಮೀರರಾಗಿರ್ತಕ್ಕಂಥ ಶ್ರೀಮದ್ ವಾದಿರಾಜ ತೀರ್ಥರು ಯತಿಕುಲ ಸಾರ್ವಭೌಮರು ಮತ್ತು ಸಾಹಿತ್ಯ ಲೋಕದಲ್ಲೂ ಅವರದು ಅಪಾರ ಕೊಡುಗೆ. ಸರಸ ಭಾರತಿ ವಿಲಾಸ ಇರ್ಬೋದು, ಲಕ್ಷ್ಮೀ ಶೋಭನೆ ಇರ್ಬೋದು, ಹೀಗೆ ಹಲವಾರು ಗ್ರಂಥಗಳನ್ನು ಸಮಾಜಕ್ಕೆ
ಕೊಟ್ಟಿದ್ದಾರೆ. ಇಂಥ ಮಹನೀಯರು ಕುಡುಮಕ್ಷೇತ್ರಕ್ಕೆ ಬಂದಾಗ ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡಾಗ ದೈವಗಳ ನಾಡು, ದೇವತೆಗಳಿಲ್ಲದ ಈ ಭೂಮಿಯಲ್ಲಿ ಭಿಕ್ಷಾ ಸ್ವೀಕಾರ ಕಷ್ಟ ಆಗುತ್ತೆ ಅಂತಂದಾಗ ಆ ದೈವಗಳ ಅಧಿಪತಿಯಾಗಿರ್ತಕ್ಕಂಥವನು ಯಾರು? ಗಣಾನಾಂಪತಿ, ಗಣಗಳಿಗೆ ಒಡೆಯನಾಗಿರ್ತಕ್ಕಂಥ ರುದ್ರದೇವರನ್ನು ಕದರಿ ಕ್ಷೇತ್ರದಿಂದ ಅಲ್ಲಿ ಇದ್ದಂಥ ಮತ್ತೊಂದು ಲಿಂಗವನ್ನು ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಧರ್ಮದ ಸ್ಥಳ ಅಂತ ಹೇಳಿ ಅವರೇ ನಾಮಕರಣ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಧರ್ಮಸ್ಥಳಕ್ಕೆ ಹೋದವರು ಉಪವಾಸ ಬಂದದ್ದಿಲ್ಲ. ಅಲ್ಲಿರೋನು ಯಾರು? ಮಂಜುನಾಥ. ಕಾಶಿಗಿಂದ ಬಂದನೆ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಈ ಗೊಬ್ಬುನಾಥಗಳು ಮಂಜುನಾಥನಿಗೆ ಮಂಜು ಮುಸ್ಕೋಸ್ಕೋದು ಹೇಗೆ? ಅವನೇ ಮಂಜಿಗೆ ಒಡೆಯ. ಮಂಜಿಗೆ ಮಂಜನ್ನು ಒಟ್ಟುವುದು ಹೇಗೆ ಸಾಧ್ಯ ಉಂಟಾ? ಮತ್ತು ಯಾರಿಗೆ ಮಂಜು ಬಿದ್ದಿದೆ? ಅವನು ಮನೋನಿಯಾಮಕ. ಸಕಲ ಜೀವರಾಶಿಗಳಲ್ಲಿ ಅಂದರೆ ಕಣ್ಣಿಗೆ ಕಾಣದ ಅಮೀಬಕ್ಕಿಂತ ಕೆಳಗೆ ಯಾವ ಜೀವರಾಶಿ ಇದೆಯೋ ಅದನ್ನು ಹಿಡ್ಕೊಂಡು ಚತುರ್ಮುಖ ಬ್ರಹ್ಮನ ತನಕ ಒಂದು ಮನಸ್ಸು ಅಂತಿದೆಯಲ್ಲ, ಅದರ ಕಂಟ್ರೋಲಿಂಗ್ ಆಫೀಸರೇ ಮಹಾದೇವ. ಇವತ್ತು ಈ ಘಟನೆ ನಡೀತಾ ಇದೆ ಅಂದರೆ ನನ್ನ ಪ್ರಕಾರ ಮಂಜುನಾಥನೇನೋ ಮಾಡ್ತಾ ಇದ್ದಾನೆಯೇನೋ ಗೊತ್ತಿಲ್ಲ. ಇಲ್ಲೇ ಉಂಡು, ಇಲ್ಲೇ ತಿಂದು, ಇಲ್ಲೇ ಮುಂದಿಂದು ಎಲ್ಲ ಮಾಡಿ ಇವತ್ತು ಯಾರದೋ ಮಾತು ಕೇಳಿಕೊಂಡು ನೀವೆಲ್ಲ ಬರ್ತಿಲ್ಲ ಅಂದರೆ ಇವತ್ತು ಬೈಫರ್ಕೇಟ್ ವರ್ಗಾವಣೆ ಮಾಡ್ತಾ ಇದ್ದಾನೆ. ನಿಜವಾದ ಭಕ್ತರು ಯಾರು, ನಿಜವಾದ ಹಿಂದೂಗಳು ಯಾರು, ನಿಜವಾದ ಅನ್ಯಧರ್ಮೀಯರು ಯಾರು ಅಂತ ಮಂಜುನಾಥ ನೋಡಬೇಕಾಗಿದೆ. ಅವನು ನೋಡಿದ್ದಾನೆ, ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ನಾಟಕವನ್ನು ಆಡ್ತಾ ಇದ್ದಾನೆ ಏನು ಅನಿಸುತ್ತೆ. ಬಹಳ ದುಃಖಕರ ಸಂಗತಿ ಏನೆಂದರೆ ಮಂಜುನಾಥನಿಗೆ ಯಾರೂ ಏನೂ ಅಪವಾದ ಹಾಕ್ಲಿಕ್ಕೆ ಆಗೋಲ್ಲ. ಈ ಯಾರ ಮೇಲೆ ಅಪವಾದ ಹಾಕಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೆ ಈ ಅಪವಾದ ಬಂದಿದೆ. ಅಲ್ಲಿ ಹೋದವರದೆಲ್ಲ ಮಾನಗಳು ಅದೆಷ್ಟು ಮಾನಗಳು ಹೊರಟೋಗಿದೆ, ಅದೆಷ್ಟು ಹೆಣ್ಮಕ್ಳಿಗೆ ವ್ಯಭಿಚಾರ ಆಗಿದೆ, ಅದೆಲ್ಲ ಗೊತ್ತಾಗಬೇಕಲ್ಲ. ಇದೆಲ್ಲ ಬರೀ ಬಹಾನ, ಇವಕ್ಕೆಲ್ಲ ನಾವು ಒಪ್ಕೊಳ್ಳೋ ಸಂಗತಿ ಇಲ್ಲ. ಅತಿ ಶೀಘ್ರದಲ್ಲೇ ಈ ಮಂಜು, ಕವಿದ ಮಂಜು ಸಹಸ್ರ ಸೂರ್ಯನ ಕಿರಣದೋಪಾದಿಯಲ್ಲಿ ಎಲ್ಲ ಕರಗಿ ನೀರಾಗಿ ಹೊರಟೋಗುತ್ತೆ. ಇಷ್ಟು ಅನಿಸುತ್ತೆ ನನಗೆ.